ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷ ಆಗಿದೆ. ಕಾರಣ ಏನು ಅಂತ ಕೇಳಿದರೆ ಗೊತ್ತಿದೆ, ಪಕ್ಷ ಸಂಘಟನೆ ಎಷ್ಟು ವೀಕ್ ಆಗಿದೆ ಅಂತ. ಹೈಕಮಾಂಡು ಬಹುತೇಕ ಕರ್ನಾಟಕದ ಕಡೆ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ್ದು ಈ ಹಂತಕ್ಕೆ ಬಂದಿದೆ. ಇನ್ನಷ್ಟು ಅನಾಹುತ ಎಷ್ಟು ಆಗ್ತಾ ಇದೆ ಅಂದರೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಕಾಂಗ್ರೆಸ್ ಬಲಾಢ್ಯವಾಗಿದೆ ಕರ್ನಾಟಕದಲ್ಲಿ. ಇಂಥ ಸಂದರ್ಭದಲ್ಲಿ ನೂತನವಾಗಿ ಬಿಜೆಪಿ ಘಟಕದ ಅಧ್ಯಕ್ಷರು ವಿಜೇಂದ್ರ ಅವರು ಆಗಿದ್ದಾರೆ. BI ವಿಜೇಂದ್ರ ಅವರು, ಯಡಿಯೂರಪ್ಪ ಪುತ್ರ ಮತ್ತು ಶಾಸಕರಿದ್ದಾರೆ. ಅವರು ಅಧ್ಯಕ್ಷ ಆದಮೇಲೆ ಕೆಲವು ಪದಾಧಿಕಾರಿಗಳನ್ನು ನೇಮಕ ಮಾಡಿದರು ಸ್ಟೇಟ್ ಲೆವೆಲ್. ಆ ಸಂದರ್ಭದಲ್ಲಿ ಇದೊಂದು KGP ಬಟಾಲಿಯನ್, ಮತ್ತೊಂದು KGP ಅಂತ ಹೇಳಿದರು. ಬಸವನಗೌಡ ಯತ್ನಾಳ್ ಅವರಂತರೂ ನೇರವಾಗಿ ಹೇಳಿದರು. ಅದಾದಮೇಲೆ ಈಗ ಜಿಲ್ಲಾ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ. ಈ ಜಿಲ್ಲಾ ಅಧ್ಯಕ್ಷರೊಳಗೂ ಕೂಡ KGP ಏನು ಇದ್ರಲ್ಲ ಅವರನ್ನೇ ಈಗ ಅಧ್ಯಕ್ಷರು ಮಾಡಿದ್ದಾರೆ ಬಿಜೆಪಿದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ರಾಜು ಕುರ್ಡಿಗೆ ಅವರು ಆಯ್ಕೆ ಆಗಿದ್ದಾರೆ. ಅವರು KGP ಅಧ್ಯಕ್ಷರಿದ್ದರು, ಅಂದು KGP ಇಂದು ಬಿಜೆಪಿ. ಸೊ ಇದು ಇವತ್ತು ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಬಹಳಷ್ಟು ಕೆಂಗಣ್ಣಿಗೆ ಗುರಿಯಾಗಿದೆ. ನಾಯಕರು ಬಹಳ ಅಲ್ಲೋಲು ಕಲ್ಲೋಲು ಆಗಿದ್ದಾರೆ, ಜೊತೆಗೆ ಕಾರ್ಯಕರ್ತರು ಬಹಳಷ್ಟು ಬೇಸರ ಆಗಿದ್ದಾರೆ. ಇನ್ನಷ್ಟು ಬಣಗಳಾಗುವಂಥ ಹಂತಕ್ಕೆ ತಲುಪಿದೆ. ಈಗಾಗಲೇ ಉಮೇಶ್ ಗೌಡರು, CC ಪಾಟೀಲ್ ಪುತ್ರ ಉಮೇಶ್ ಗೌಡರು ಪಾಟೀಲ್ ಆಗ್ತಾರೆ ಅಂತಿತ್ತು. ಮಾಜಿ ಸಚಿವರು ಆಗಿದ್ದಂಥ ನಮ್ಮ ಕಳಕಪ್ಪ ಬಂಡಿಯವರು ಆಗ್ತಾರೆ ಅಂತಿತ್ತು. ಅನಿಲ್ ಮೆಣಸಿಕಾಯಿ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಏಕಾಏಕಿ KGP ಅಧ್ಯಕ್ಷರಾಗಿದ್ದಂಥ ರಾಜು ಕುರ್ಡಿಗೆ ಅವರನ್ನ ಈಗ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮಾಡಿದ್ದಾರೆ. ಇದರಿಂದ 4 ಬಣ ಆಗಿದೆ. ಈಗ 4 ಮತ್ತೊಂದು ಹಿಂಗೆ ಎಷ್ಟಾಗ್ತಾವೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಗದಗ ಜಿಲ್ಲೆಯಲ್ಲಿ ಬಲಾಢ್ಯವಾದಂಥ ಕಾಂಗ್ರೆಸ್ ಇದೆ. HK ಪಾಟೀಲ್ ಇದ್ದಾರೆ. HK ಪಾಟೀಲ್ರು ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ಸಿಂದು, ಮತ್ತೀಗ ಸಚಿವರಿದ್ದಾರೆ. ಆಮೇಲೆ ಇಲ್ಲಿ 2 BJP ಶಾಸಕರಿದ್ದಾರೆ, ಶಿರಟ್ಟಿ ಮತ್ತು ನರಗುಂದ. ಇಬ್ಬರು ಕಾಂಗ್ರೆಸ್ಗರಿದ್ದಾರೆ. ಗದಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು GS ಪಾಟೀಲ್ರು, ಅವರು ದೊಡ್ಡ ಹೆಸರು. ಇವೆಲ್ಲ ಇದಾವೆ. ಇಂಥವ್ರಿಗೆ ಫೈಟ್ ಕೊಡಬೇಕು ಅಂದರೆ ಸಮರ್ಥ ನಾಯಕ ಆಗಬೇಕಾಗಿತ್ತು. ಸೊ ಇವತ್ತು ರಾಜು ಕೋಡಿಗೆ ಅವರು ಮಾಡಿದ್ದಾರೆ. ಆ ಸಮರ್ಥತೆ ಅವ್ರ ಹತ್ರ ಇದೆಯಾ ಅನ್ನುವ ಪ್ರಶ್ನೆ ಈಗ BJP ವಲಯಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದು ಅಸಮಾಧಾನಕ್ಕೂ ಕಾರಣ ಆಗಿದೆ. ಅದಕ್ಕೆ ಮೂಲವಾಗಿ ಅಂದರೆ ನಿಮ್ಮ ಗದಗ ಜಿಲ್ಲೆಯ ಬಹುದೊಡ್ಡ ಒಂದು BJP ಸಂಘಟನೆಯಲ್ಲಿ ಅನಿಲ್ ಮೆಣಸಿನಕಾಯಿ ಅವಸರ ಇತ್ತು. ಅವರು ಇವತ್ತು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವರು ರಾಜಕೀಯದಿಂದ ದೂರ ಅಂತ ಹೇಳಿದ್ದಾರೆ, ಆದರೆ BJP ಗುಡ್ ಬೈ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಕಾಂಗ್ರೆಸ್ನವರು ಬಹಳಷ್ಟು ಅವ್ರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 12 ಅಂದರೆ ಕಾಂಗ್ರೆಸ್ಸಿಗೆ ಸೇರುವಂಥ ಅವಕಾಶ ಇತ್ತು, ಎಲ್ಲ ಒಂದು ಹಂತಕ್ಕೆ ಹೋಗಿತ್ತು. ಆದರೆ ಬಲ್ಲ ಮೂಲಗಳಿಂದ ಅವರ ಆಪ್ತರಿಂದ ತಿಳಿದಿದ್ದು ಅಂದರೆ ಮೊನ್ನೆ ಅಷ್ಟೇ ವಿಜೇಂದ್ರ ಅವರು ಅವರನ್ನು ಮತ್ತೆ ಸಮಾಧಾನ ಮಾಡಿ ಕರೆಸಿ ಮಟ್ಟಿಗೆ ಮಾತಾಡಿ, ಆಮೇಲೆ ಯಡಿಯೂರಪ್ಪನವರು ಕೂಡ ಕರೆಸಿ ಮಾತಾಡಿದರು. ಇದು ಯಾವಾಗ ಅಧ್ಯಕ್ಷರ ಆಯ್ಕೆ ಮಾಡೋಕೆ ಮುನ್ನ. ಈಗ ರಾಜು ಕೋಡಿಗೆ ಅವರ ಹೆಸರು ಅಧ್ಯಕ್ಷರಾಗಿರಿಗೆ ಬಂತು. ಗದಗ ಜಿಲ್ಲಾ ಅಧ್ಯಕ್ಷರಾಗಿ BJP ಅಧ್ಯಕ್ಷರಾಗಿ ರಾಜು ಕೋಡಿಗೆ ಅವರು ನೇಮಕ ಆದರು. ಇನ್ನು ಅನಿಲ್ ಮೆಣಸಿನಕಾಯಿ ಅವರ ಸ್ಥಾನಮಾನ ಏನು BJPಯಲ್ಲಿ? ಯಾವ ಹಂತದ ನಾಯಕರನ್ನು ಮಾಡೋರು ಅವ್ರನ್ನ? 2 ಬಾರಿ ಶಾಸಕರಾಗಿ BJP ಟಿಕೆಟ್ ತೊಗೊಂಡು ಬಂದು ಇನ್ನೇನು ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ. ಒಂದು ಹಂತದಲ್ಲಿ 1850, ಇನ್ನೊಂದು ಮೊನ್ನೆ ಅಷ್ಟೇ ಚುನಾವಣೆಯಲ್ಲಿ 15,000 ಚಿಲ್ಲರೆ ಸೋತಿದ್ದಾರೆ. ಮತ್ತು GCL 3 ಬಾರಿ GCL ಮಾಡಿದ್ದಾರೆ. ಗದಗ ಹಬ್ಬ ಮಾಡಿದ್ದಾರೆ. ಮನುಕುಲಕ್ಕಾಗಿ ಭಿಕ್ಷಾಟನೆ ಮಾಡಿದ್ದಾರೆ. 1 ನಾಣ್ಯ 1 ರೊಟ್ಟಿ ಆ ಮನೆ ಸಂಚಾರ ಮಾಡಿದ್ದಾರೆ. ಭಾಳಷ್ಟು ಕಲರವ ರಾಜಕಾರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತು ನಗರಸಭೆ 15 ವರ್ಷದ ನಂತರ ನಗರಸಭೆ BJPಗೆ ಬರೋ ಹಂತಕ್ಕೆ ಅಂದರೆ ಆಡಳಿತ ಬರಲಿಕ್ಕೆ ಕಾರಣ ಅನಿಲ್ ಮೆಣಸಿನಕಾಯಿ ಆ್ಯಂಡ್ ಅವ್ರ ಟೀಮ್. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿ ಮೊನ್ನೆ ಅಷ್ಟೇ ಜನತಾ ಸದನ ಮಾಡಿದ್ದಾರೆ. ಸೋತ ಮೇಲೂ ಇದು ಮೊನ್ನೆ ಚುನಾವಣೆಯಲ್ಲಿ ಸೋತ ಮೇಲೂ ಕೂಡ 2023 ಚುನಾವಣೆಯಲ್ಲಿ ಸೋತರಾಗೂ ಕೂಡ ವಿಚಲಿತರಾಗದೆ ಜನತಾ ಸದನ ಮಾಡಿದ್ರು. ಇಷ್ಟೆಲ್ಲ ಒಂದು BJP ಸಂಘಟನೆಗಾಗಿ ದುಡಿದು ಶ್ರಮಪಟ್ಟವರಿಗೆ ಕಡೆಗಣಿಸುವಂಥ ಒಂದು ವ್ಯವಸ್ಥೆ ಬಂದಾಗ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಹೇಳಿದಾರೆ ಕೇಳಿ. ನಿಮ್ಗೆ ಅವ್ರ ಮಾತುಗಳನ್ನು ಕೇಳಿದಾಗ ಗೊತ್ತಾಗುತ್ತೆ, ಅವ್ರ ಮುಖದ ಭಾವನೆ ನೋಡಿ ಅವ್ರಿಗೆ ಎಷ್ಟು ಬೇಸರ ಆಗಿದೆ, ಎಷ್ಟು ನೋವು ಪಟ್ಟಿದ್ದಾರೆ ಅನ್ನೋದನ್ನು ಆ ಮಾತಿನಲ್ಲಿ ಗೊತ್ತಾಗುತ್ತೆ. ನೀವು ಅವ್ರು ಮಾತಾಡಿದ್ದನ್ನು ಕೇಳಿ. ಆತ್ಮೀಯ ಗದಗ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗದಗಿನ ವೀರನಾರಾಯಣ ತಮಗೆಲ್ಲರೂ ಆಯುಷ್ಯ ಆರೋಗ್ಯ ಜೊತೆಗೆ
ಒಳ್ಳೆಯ ಬದುಕನ್ನು ತಮಗೆ ದೊರೆಯಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ವೀರನಾರಾಯಣನಿಗೆ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಗದಗ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಆತ್ಮೀಯ ರಾಜು ಕುರ್ಡಿಗಿಯವ್ರಿಗೂ ಕೂಡ ಅವರ ನೇತೃತ್ವದಲ್ಲಿ ಪಕ್ಷ ಗದಗಿನಲ್ಲಿ ಗಟ್ಟಿಯಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸೋದ್ರ ಜೊತೆಗೆ, ನನಗೆ ಪಕ್ಷ 2 ಬಾರಿ ಗದಗ ವಿಧಾನಸಭಾ ಮತಕ್ಷೇತ್ರಕ್ಕೆ ವಿಶೇಷವಾಗಿ ನನಗೆ ವಿಧಾನಸಭೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಮಾರ್ಗದರ್ಶಕರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು, ಕಳಕಪ್ಪಣ್ಣಾಜಿ ಬಂಡಿ ಸಾಹೇಬರು, ಉದಾಸಿ ಅಣ್ಣನವರು, ಸಂಕನೂರು ಗುರುಗಳು ಹಾಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಗದಗ ಮತಕ್ಷೇತ್ರದ ಹಿರಿಯರು, ಆತ್ಮೀಯರು, ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ತಾವೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅಲ್ಪ ಮತಗಳಿಂದ ಸೋಲ್ತಕ್ಕಂಥದ್ದು 2 ಬಾರಿ ಭಾರತೀಯ ಜನತಾ ಪಕ್ಷದಿಂದ ಆಗಿದೆ. ಇನ್ನು ಹೊಸ ನೀರು ಬರಬೇಕು, ಹೊಸ ನಾಯಕತ್ವ ಗದಗಿಗೆ ಬರಬೇಕು. ತಾವೆಲ್ಲರೂ ಕೂಡ ಬರ್ತಕ್ಕಂಥ ಈಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಜೊತೆಗೆ ಸಹಕಾರ, ನನಗೆ ಯಾವ ರೀತಿ ಸಹಕಾರ ಕೊಟ್ಟರೆ ಅದೇ ರೀತಿ ಸಹಕಾರ ಕೊಡೋದ್ರ ಮೂಲಕ ಅವರಿಗೆ ಕೈ ಬಲಪಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ತಮ್ಮೊಂದಿಗೆ ಸಮಯ ಕಳೆಯಲು ಹಾಗೂ ರಾಜಕಾರಣದಲ್ಲಿ ಇರೋದಕ್ಕೆ ಇವತ್ತು ಆಗ್ತಾ ಇಲ್ಲ. ಆದರೆ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಹೊಸ ನಾಯಕತ್ವವನ್ನು ಗದಗಿನಲ್ಲಿ ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತೊಮ್ಮೆ ಆತ್ಮೀಯರಾದಂಥ ರಾಜೀವ್ ಕುರ್ಡಿಗಿಯವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಆದಷ್ಟು ಬೇಗ ಗದಗಿಗೆ ಬಂದಾಗ ರಾಜಕೀಯತವಾಗಿ ತಮ್ಮನ್ನೆಲ್ಲರನ್ನೂ ಕೂಡ ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ತಮ್ಮ ಪ್ರೀತಿ, ತಮ್ಮ ವಿಶ್ವಾಸ, ನನ್ನ ಮೇಲೆ ಇಟ್ಟಂಥ ಗೌರವ ಸದಾ ನಾನು ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನಾನು ಅತ್ಯಂತ ಶೀಘ್ರವಾಗಿ ತಮ್ಮನ್ನು ಭೇಟಿ ಮಾಡತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. ಧನ್ಯವಾದಗಳು. ಕೇಳಿದ್ರಲ್ಲ, ಬಹುತೇಕ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಎಲ್ಲ ಸಾಥ್ ಕೊಟ್ಟಿರಿ, ನನಗೆ ಏನು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನಿಂತ್ಕೊಂಡಿದ್ದೆ, ಇದೆಲ್ಲ ಆಯಿತು, ಹಿಂಗಾಯಿತು, ಆಮೇಲೆ ಎಲ್ಲ ನಾಯಕರಿಗೂ ಧನ್ಯವಾದಗಳು, ಅಭಿನಂದನೆಗಳು, ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳು, ಹೊಸ ನೀರು ಬರಲಿ, ಹೀಗೆಲ್ಲ ಹೇಳಿದ್ದಾರೆ ಅವರು. ಆಮೇಲೆ ರಾಜ್ಯ ಏನು BJP ಅಧ್ಯಕ್ಷರಾಗಿದ್ದಾರೆ, ಅವರಿಗೆಲ್ಲ ಸಾಥ್ ಕೊಡ್ರಿ. ಅವರು ಇದರ ಅರ್ಥ ಏನು ಅಂದರೆ ನಾನು ಈ ಪಕ್ಷದಲ್ಲಿ ಇರಲ್ಲ. ಮತ್ತು ಅವರು ಒಂದು ಸೂಕ್ಷ್ಮವಾಗಿ ಹೇಳಿದರೆ, ರಾಜಕೀಯದಿಂದ ದೂರ ಇದ್ದೀನಿ ಈಗ ಸದ್ಯ ಅಂತ. ಅದು ಎಲ್ಲರೂ ಹೇಳೋದು ಹಿಂಗೆ. ಮೊನ್ನೆ ಈಗಾಗಲೇ ಅವ್ರನ್ನ ಕಾಂಗ್ರೆಸ್ನವರು ಭಾಳಷ್ಟು ಸೆಳೆತ ಇತ್ತು. ಅವರು DK ಶಿವಕುಮಾರ್, DK ಸುರೇಶ್ ಇವ್ರ ಹತ್ತಿರ ಇದ್ದಾರೆ, ಅವರೆಲ್ಲ ಆಪ್ತ ವಲಯ ಅವೆಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಅವರು ಕಾಂಗ್ರೆಸ್ಗೆ ಹೋಗಿಲ್ಲ, ಪಕ್ಷ ನಿಷ್ಠೆಯನ್ನು ತೋರಿಸಿ. ಇಷ್ಟಿದ್ದಾಗ್ಯೂ ಸಹ ಇವತ್ತು ಅವರನ್ನು ಪಕ್ಷ ಕಡೆಗಣಿಸಿದೆ ಅನ್ನುವಂಥ ಅವರ ಅಭಿಮಾನಿಗಳು, ಹಿತೈಷಿಗಳು ಭಾಳ ಆಕ್ರೋಶ ಆಗಿದ್ದಾರೆ, ಭಾಳಷ್ಟು ಬೇಸರ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಈಗಾಗಲೇ ಶಿವಕುಮಾರ್ ಉದಾಸಿ ಅವರು 1-1.5 ವರ್ಷ ಆಯಿತು, ನಾನು ಇನ್ನು ಮುಂದೆ ನಿಲ್ಲೋದಿಲ್ಲ ಅಂತ ಅವರು ದೂರು ಉಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಕೇಳೋರಿಲ್ಲ. ಮುಂಬರುವ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು, ಎಷ್ಟು ಸಾಧ್ಯ ಆದಷ್ಟು ಸೀಟ್ ತರಬೇಕು ಅಂತ ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಅಪೇಕ್ಷೆ ಒಂದು ಕಡೆ ಈ ರೀತಿ ಲೆಕ್ಕಾಚಾರದಲ್ಲಿ ಯಾವ ಆಧಾರದ ಮೇಲೆ ನೇಮಕ ಮಾಡುತ್ತಾರೆ ಅಂತ ವೀಕ್ಷಕರನ್ನು ಕಳಿಸಿರಿ. ಯಾರು ಅವರು ವೀಕ್ಷಕರು? ಯಾರನ್ನು ಕೇಳಿದ್ರು ಅವರು? ಏನನ್ನು ಕೇಳಿದ್ರು ಅವರು? ಇವತ್ತು ಗದಗ ಜಿಲ್ಲಾ BJP ಈಗಾಗಲೇ ಇದ್ದವರು ಅಧ್ಯಕ್ಷರು ಅದನ್ನು ಏನೂ ಮಾಡಿಲ್ಲ, ಸುಮ್ಮನೆ ಹೆಸರಿಗೆ ಇದ್ದರೆ ಅವರು. ಈಗ ಇವರು ಆಗಿದ್ದಾರೆ. ಆಮೇಲೆ ಸಾಫ್ಟ್ ಕಾರ್ನರ್ ರಾಜು ಕುರ್ಡಿಗಿ ಅವರು ಭಾಳ ಸಾಫ್ಟ್ ಇದ್ದಾರೆ, ಸೌಜನ್ಯ ವ್ಯಕ್ತಿ. ಇನ್ನು ಕೆಲವರು ಅವ್ರನ್ನ ಪ್ರೀತಿಯಿಂದ ಚಾಕ್ಲೇಟ್ ಹೀರೋ ಅಂತಾರೆ, ಅವರು ಚಾಕ್ಲೇಟ್ ನಾಯಕ ಅಂತಾರೆ. ಇನ್ನು ಅವರು ಏನಂದ್ರೆ ಯಾರೇ ಹಿರಿಯರು ಕಾಡಲಿ ಅವ್ರು ನಮಸ್ಕಾರ ಮಾಡ್ತಾರೆ. ಅಕಸ್ಮಾತ್ ಸಚಿವರು HK ಪಾಟೀಲ್ ಬಂದ್ರೆ ಅವಾಗ ನಮಸ್ಕಾರ ಮಾಡಿದರೆ ಏನಾಗ್ಬೋದು BJP ಜಿಲ್ಲಾ ಗತಿ? ಯಾರದಾರೆ ಕೇಳೋರು? ಯಾರದಾರ? ಎಷ್ಟು ಬಣಗಳಿದಾವೆ ಇಲ್ಲಿ. ಒಂದು ಸ್ವಲ್ಪ ಆದ್ರೂ ಒಂದು ಯೂನಿಟಿ, ಒಕ್ಕಟ್ಟು, ಪಕ್ಷ ನಿಷ್ಠೆ
ಏನಾದರೂ ಇದು ಈ ರಾಜ್ಯಾಧ್ಯಕ್ಷರಿಗೆ ಯಾರು ತಿಳಿಬೇಕಾ? ಇದು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕರ್ gaರು ತಿಳಿಬೇಕಾ? ಮುಂಬರುವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಇನ್ಯಾರನ್ನೋ ಬಲಿ ಕೊಡೋದು ಅಂದರೆ ಒಬ್ಬ ಯೋಗ್ಯ ವ್ಯಕ್ತಿ ಬೇಕಾದಕ್ಕೆ ಒಂದು ಆ ಸ್ಥಳ ಆ ಸ್ಥಾನ ಬಹಳ ಜವಾಬ್ದಾರಿ ಸ್ಥಾನ ಅದು. ಮತ್ತು ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಾಢ್ಯ ಇದೆ. ಇದನ್ನು ಎದುರಿಸ್ಬೇಕಲ್ಲ ನೀವು. JS ಪಾಟೀಲ್ರು ಅವರು ಎಷ್ಟು ಬಾರಿ ಶಾಸಕರಾದವರು, ಈಗ ಸಿಟ್ಟಿಂಗ್ MLA ಅವರು ಜಿಲ್ಲಾ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್ಸಿಂದು. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ HK ಪಾಟೀಲ್ ಇದ್ದಾರೆ. ಈಗ ಸಾಕಷ್ಟು ಜನರನ್ನ ಬಹಳಷ್ಟು ಸೆಳಿತಾ ಇದ್ದಾರೆ ಅವರು. ಇದು ದೊಡ್ಡ ಬಟಾಲಿಯನ್ ಇದೆ ಕಾಂಗ್ರೆಸ್ಸಿಂದು. ಇಲ್ಲಿ ಎಷ್ಟು ಬಾಗಿಲಾಗಿವೆ BJPಯಲ್ಲಿ, ಎಷ್ಟು ಬಾಗಿಲ. ಈಗ ಮತ್ತೆ ಇವ್ರ ನೇಮಕದಿಂದ ಇನ್ನೆಷ್ಟು ಬಾಗಿಲಾಯಿತು. ಉಮೇಶ್ ಗೌಡರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಆಮೇಲೆ ಅನಿಲ್ ಮೆಣಸಿನ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ, ಅಥವಾ ಪಕ್ಷ ಬಿಟ್ಟು ಹೋಗ್ತಿದ್ದಾರೆ, ಅಥವಾ ಇನ್ನೇನೋ. ಇನ್ನು ಕಳಕಪ್ಪ ಬಂಡಿ ಅವರು ಅವ್ರಿಗೆ ಏನಂತ ಬರಬೇಕು, ಅವರು ದೂರ ಸರಿತಾರೆ. ಮತ್ತು ಯಾರು ಇಲ್ಲಿ ಜವಾಬ್ದಾರಿ ಯಾರು? ಇನ್ನು ಲೆಕ್ಕ ಪರಿಶೋಧನಾ ಅಧ್ಯಕ್ಷರಾಗಿದ್ದಾರೆ CC ಪಾಟೀಲ್ರು, ಅವರು ರಾಜ್ಯ ನಾಯಕರ ಪಟ್ಟಿಯಲ್ಲಿದ್ದಾರೆ. ಇನ್ನು ಲಕ್ಷ್ಮೇಶ್ವರ ಸಿರಟ್ಟಿಗೆ MLA ಇದ್ದಾರೆ, ಡಾಕ್ಟರ್ ಚಂದ್ರಲಮಾಣಿ, ಅವರನ್ನು ಅಧ್ಯಕ್ಷ ಮಾಡಬೇಕಂತ ಅಲ್ಲಿ ಕೂಗಿತ್ತು, ಅವ್ರು ಮಾಡಲಿಲ್ಲ. ಅವರು ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಅವರು ಕೂಡ ಹೊಸಬರು. ಮತ್ತು ಯುನಿಟಿ ಮಾಡೋರು ಯಾರು? ಇದನ್ನು ಪಕ್ಷ ಸಂಘಟನೆ ಮಾಡೋರು ಯಾರು? ಪಕ್ಷವನ್ನು ಬಲಾಢ್ಯ ಮಾಡೋರು ಯಾರು? ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಒಂದು ಸಮರ್ಥ ಪಕ್ಷವಾಗಿ ಸಮರ್ಥ ನಾಯಕರನ್ನು, ಸಮರ್ಥ ನಾಯಕತ್ವವನ್ನು ಕೊಡೋರು ಯಾರು? ಇಂಥ ಸಂದರ್ಭದಲ್ಲಿ ಕೂಡ ಒಬ್ಬ ಜವಾಬ್ದಾರಿಯುತವಂತ ವರ್ಣರಂಜಿತ ರಾಜಕಾರಣಿ ಅಂತಲೇ ಹೇಳಿದ್ದಾರೆ CC ಪಾಟೀಲ್ ಯಾರಿಗೆ? ಅನಿಲ್ ಮೆಣಸಿನಕಾಯಿಗೆ. ಪಕ್ಷ ಸಂಘಟನೆಗೆ ಕೊಡುಗೆ ಕೊಟ್ಟಿದ್ದಾರೆ. ಸಾಕಷ್ಟು ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಈಗಾಗಲೇ ಮೀಡಿಯಾದಲ್ಲಿ ಸಾಕಷ್ಟು ಅವ್ರ ಬಗ್ಗೆ ಹೇಳಿದ್ದಾರೆ. ಇನ್ನೇನು ಗೆಲುವು ಇತ್ತು ಅವ್ರದ್ದು. ಆದರೆ ಅಲ್ಲಿ ಬಡ ಸ್ವಾರ್ಥ ರಾಜಕಾರಣ, ದ್ವೇಷಮಯ ರಾಜಕಾರಣ, ತುಳಿತಕ್ಕಂಥ ವ್ಯವಸ್ಥೆ. ಎಷ್ಟು ಅವರಿಗೆ ನೋವು ಕೊಟ್ಟರು ಅನಿಲ್ ಮೆಣಸಿನಕಾಯಿಗೆ, ಎಷ್ಟು ಆ ಮನುಷ್ಯನಿಗೆ. ಅದು ಏನು ಮೆಣಸಿನಕಾಯಿ ಅಂದ ತಕ್ಷಣ ಇಷ್ಟ್ಯಾಕೆ ಉರಿ? ಈ ಪ್ರಶ್ನೆ ಇವತ್ತು ಅವರ ಆಪ್ತ ವಲಯದಲ್ಲಿ ಕೇಳಿಬರ್ತಾರೆ. ಅವರ ಅಭಿಮಾನಿಗಳು ಸಿಟ್ಟಿಗೆ ಇದ್ದಾರೆ. ಮೊನ್ನೆ ಮತ್ತೆ ವಿಜೇಂದ್ರ ಅವರು ಕರೆಸಿದರು. ಯಾಕೆ? ಯಡಿಯೂರಪ್ಪನವ್ರು ಕರೆಸಿ ಮಾತಾಡಿದ್ದೇನು? ಈಗ ಯಾಕೆ ಇವ್ರನ್ನ ಅಧ್ಯಕ್ಷ ಮಾಡಿದರು? ಮತ್ತೆ ಅನಿಲ್ ಮೆಣಸಿನಕಾಯಿಗೆ BJPಯಲ್ಲಿ ಇರುವ ಸ್ಥಾನಮಾನ ಏನು? ಇಷ್ಟೇನಾ? ಚುನಾವಣೆ ಸಂದರ್ಭದಲ್ಲಿ ಕರೆದು ನಿಲ್ಲಿಸೋದು, ಸೋಲಿಸೋದು, ಕಳಿಸೋದು, ಆರ್ಥಿಕ ದಿವಾಳಿ ಎಬ್ಬಿಸಿ ಆ ಮನುಷ್ಯನನ್ನು ಹಳ್ಳ ಹಿಡಿಸೋದು. ಇದ BJP ಒಳಗಿರುವಂಥ ಅನಿಲ್ ಮೆಣಸಿನಕಾಯಿ ಸ್ಥಾನಮಾನ? ಇದು ನಾನಲ್ಲ ಹೇಳ್ತಾ ಇರೋದು, ಅವ್ರ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕಾರ್ಯಕರ್ತರು, ಅವ್ರದ್ದೇ ಆದಂಥ ಬಟಾಲಿಯನ್ ಐತ್ರಿ. ಒಂದು 76,000 77,000 ಮತ ತಗೊಳ್ಳೋದೇನು ಸಾಮಾನ್ಯನಾ? ಇಷ್ಟೆಲ್ಲ ಹತ್ತಿರವಾದಂಥ ಒಂದು BJP ಇಲ್ಲಿ ನೆಲೆಗಟ್ಟೆ ಇಲ್ಲ. ಅದಕ್ಕೆ ಇಲ್ಲಿ ಗಟ್ಟಿತನ ಬೇಕಲ್ಲ, ಕಟ್ಟಬೇಕು, ಸಂಘಟನಾ ಶಕ್ತಿ ಬೇಕು, ಕ್ರಿಯಾಶೀಲತೆ ಬೇಕು, ಹೇಳೋದು ಬೇಕು, ಪ್ಲಾನಿಂಗ್ ಬೇಕು, ಆಲೋಚನೆ, ವಿವೇಚನೆ, ಯೋಜನೆ ಬೇಕಲ್ಲ. ಆ ತಾಕತ್ತು ಬೇಕು. ಜಾತಿ ಒಂದಿದ್ರೆ ಸಾಕ? ಮಾತು ಖಡಕ್ ಆದಂಥ ಆದೇಶ, ಖಡಕ್ ಆದಂಥ ಮಾತುಗಳು, ವಿರೋಧ ಪಕ್ಷವನ್ನು ಕಟ್ಟಿ ಹಾಕುವಂಥ ಒಂದು ವ್ಯವಸ್ಥೆ, ಬಲಾಢ್ಯ ನಾಯಕರನ್ನು ಕಟ್ಟಿ ಹಾಕುವಂಥ ಒಂದು ವ್ಯವಸ್ಥೆ, ಇದು ಬೇಕಲ್ಲ. ಆಮೇಲೆ ಕಠೋರವಾಗಿ, ಆಕ್ರೋಶವಾಗಿ, ಸಾಂದರ್ಭಿಕವಾಗಿ ಪಕ್ಷ ನಿಷ್ಠೆಯನ್ನು ತೋರಿಸುವಂಥದ್ದು, ವಿರೋಧಿಗಳನ್ನು ಕಟ್ಟಿ ಹಾಕುವಂಥದ್ದು, ಇವೆಲ್ಲ ಬೇಕಲ್ಲ. ಆ ಗಟ್ಟಿತನ ಬೇಕು. ನಿಷ್ಠುರವಾಗಿ ಮಾತಾಡುವಂಥದ್ದು. ಮೀಡಿಯಾದವರು ಹೋದ್ರೆ ಮಾತಾಡಕ್ತಾ ಇರಲಿಲ್ಲ, ಹೇಳಕ್ತಾ ಇರಲಿಲ್ಲ. ಯಾವುದೋ ಒಂದು ರಾಜ್ಯದ, ರಾಷ್ಟ್ರದ್ದು ಯಾವುದೋ ಒಂದು ಹೇಳಿಕೆ ಕೊಟ್ಟ ನಾಯಕರಲ್ಲ. ಸ್ಥಳೀಯ ಮಟ್ಟದೊಳಗೆ ದುಡಿಬೇಕು, ಸ್ಥಳೀಯ ಮಟ್ಟದೊಳಗೆ ಬೆಳೆಸಬೇಕು, ಸ್ಥಳೀಯ ನಾಯಕರನ್ನು ಒಂದುಗೂಡಿಸ್ಬೇಕು, ವಿಭಿನ್ನವಾದಂಥ ವಿಚಾರಗಳನ್ನು, ಭಿನ್ನವಾದಂಥ ವಿಚಾರಗಳನ್ನು ಕೂಡಿಸ್ಕೋಬೇಕು. ಇದು ಏನು ವ್ಯವಸ್ಥೆ ಅಂತ? ಇದು ಏನು ವ್ಯವಸ್ಥೆ? ಹಿಂಗಾದ್ರೆ BJP ಏನು ಬಲಾಟೆ ಆಗುತ್ತಾ? ನೀವು ಲೋಕಸಭೆಯಲ್ಲಿ ಗೆಲ್ತೀರ, ಇಷ್ಟು ಸೋತರು ನಿಮ್ಗೆ ತಿಳಿದಿಲ್ಲ ಅಂದರೆ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಪಕ್ಷವನ್ನು ಬಲಿ ಕೊಡೋದ? ಹೀಗಾಗಿ ಹೈಕಮಾಂಡ್ ಕರ್ನಾಟಕವನ್ನು ಕಂಪ್ಲೀಟ್ ಬಿಟ್ಟುಬಿಟ್ಟಿದೆ. ಹೆಂಗೆ ಬೇಕು ಹಂಗೆ ಮಾತಾಡೋದು. ಏನಿದು ನಿಮ್ಮ KJP ಬಟಾಲಿಯನ್ ಆಯ್ತಾ ಇದೀಗ? ಮತ್ತು ಯಾಕಿದು ಹಿಂಗೆ ಅನ್ನುವಂಥ ಮಾತುಗಳು, ಚರ್ಚೆ, ಆಕ್ರೋಶ, ಸಿಟ್ಟು, ರೋಷ ಇವತ್ತು ಗದಗ ಜಿಲ್ಲಾ BJPಯಲ್ಲಿ ಭುಗಿಲೆದ್ದಿದೆ. ಭಾಳಷ್ಟು ಭಿನ್ನರಾಗ ಸ್ಟಾರ್ಟ್ ಆಗಿದೆ. ಇನ್ನು ಈ ಪಕ್ಷ ಎಷ್ಟು ಬಣಗಳಾಗ್ತಾವೋ ಗೊತ್ತಿಲ್ಲ. ರಾಜು ಕೊರಡಿಗೆ ಅವ್ರಿಗೆ ಅಷ್ಟು ಶಕ್ತಿ ಇದೆನಾ? HK ಪಾಟೀಲ್ ವಿರೋಧ ಮಾಡುವಂಥದ್ದು, JS ಪಾಟೀಲ್ರನ್ನ ವಿರೋಧ ಮಾಡುವಂಥದ್ದು, ಅಥವಾ ಇಲ್ಲಿ ಕಾಂಗ್ರೆಸ್ಸನ್ನು ವಿರೋಧಿಸುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದು ಇದೇನಾ? ಇದು ಇವತ್ತು ಕಾರ್ಯಕರ್ತರ ಪ್ರಶ್ನೆ. ಮತ್ತೆ ಹೀಗಾಗಿ ಒಬ್ಬೊಬ್ಬರೇ ಹೋಗ್ತಾರೆ.
ಒಬ್ಬೊಬ್ಬರೇ ದೂರ ಸರಿತಾರೆ. ಪಕ್ಷದಲ್ಲಿ ಇದ್ದರೂ ಕೂಡ ಇದ್ದು ಇಲ್ದಂಗೆ ಇರ್ತಾರೆ. ಇವತ್ತು ನೇರವಾಗಿ ಅವರು ಗುಡ್ ಬೈ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಈಗ ಮತ್ತೆ ಇವರನ್ನು ಕರೆಸೋದು, ಮತ್ತೆ ಇದು ಮಾಡೋದು, ಏನಿದು ಪಕ್ಷದ ವ್ಯವಸ್ಥೆ? ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಎಷ್ಟು ಬಾಗಿಲಾಗುತ್ತೋ ಬಿಜೆಪಿದು ಗೊತ್ತಿಲ್ಲ, ಎಷ್ಟು ಬಣಗಳಾಗ್ತಾವೋ ಗೊತ್ತಿಲ್ಲ. ಬಹುತೇಕ ಅನಿಲ್ ಮೆಣಸಿನಕಾಯಿ ಅವರು ರಾಜಕೀಯದಿಂದ ದೂರ ಇದ್ದೇನೆ ಅಂತ ಹೇಳಿದ್ದಾರೆ. ಆದರೆ ನಿಜವಾಗಲೂ ಅಂದರೆ ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಎಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೋ ಅನ್ನುವಂಥ ಮಾತುಗಳು ಅವರ ಆಪ್ತ ವಲಯದಲ್ಲಿ ಕೇಳ್ತಾ ಇದೆ. ಆದಷ್ಟು ನಾಯಕರು ಇದು ಪಕ್ಷನಿಷ್ಠೆ ತೋರಬೇಕು, ವ್ಯಕ್ತಿನಿಷ್ಠೆ ಅಲ್ಲ, ಪಕ್ಷನಿಷ್ಠೆ ಇರಬೇಕು. ಸ್ವಾರ್ಥಪರ ರಾಜಕಾರಣ ಅಲ್ಲ, ಸಮಾಜಮುಖಿ ರಾಜಕಾರಣ ಇರಬೇಕು, ಪಕ್ಷಮುಖಿ ರಾಜಕಾರಣ ಇರಬೇಕು. ಅಂದರೆ ಒಂದು ವ್ಯವಸ್ಥೆ, ಪಕ್ಷ ಸಂಘಟನೆ ಆಗಿ ಉತ್ತಮವಾದಂಥ ಎಲ್ಲರನ್ನೂ ಒಗ್ಗೂಡಿಸ್ಕೋಬೇಕು. ಆ ಬಣ ಈ ಬಣ ಅಂತ ಅನ್ನದೇ ಒಂದು ಉತ್ತಮವಾದಂಥ ಪಕ್ಷವನ್ನು ಕಟ್ಟಿ ಹಾಕುವಂಥ ಕೂಡಿ ಹಾಕುವಂಥದ್ದು, ಅದು ಕಟ್ಟುವಂಥದ್ದು, ಪಕ್ಷವನ್ನು ಬಲಿಷ್ಠವಾಗಿ ಮಾಡುವಂಥದ್ದು ಆಗತ್ತಾ? ಅನಿಲ್ ಮೆಣಸಿನಕಾಯಿ ಅವ್ರನ್ನ ಬಿಜೆಪಿಯಲ್ಲಿ ಉಳಿಸ್ಕೊಳ್ತಾರ ಅಥವಾ ಅವರನ್ನು ಬಿಟ್ಟುಕೊಡ್ತಾರ? ಅಥವಾ ಅನಿಲ್ ಮೆಣಸಿನಕಾಯಿ ಅವ್ರು ಯಾರ ಮಾತು ಕೇಳ್ದೇನೆ ಗುಡ್ ಬೈ ಹೇಳ್ತಾರ? ಇದು ಈಗ ಕುತೂಹಲ ಭುಗಿಲೆದ್ದಿದೆ. ಏನು ಎಲ್ಲಿ ಗದಗ ಜಿಲ್ಲಾ ಬಿಜೆಪಿ ವಲಯದಲ್ಲಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.